ನಮಸ್ತೆ ಕರ್ನಾಟಕ ಕನ್ನಡಿಗರಿಗೆ. ನಾನು ನಿಮಗೆ ತಿಳಿಸೋ ವಿಚಾರವೇನೆಂದರೆ, ನಿಮಗೆ ತಿಳಿದಿರಬಹುದು ಸುನಾಮಿ, ಚಂಡಮಾರುತ ಇವು ಎಲ್ಲದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆದರೆ ಮುಂದೆ ನಡೆಯೋ ಸಂಗತಿ ಬಗ್ಗೆ ತಿಳಿಸಲು ಹೊರಟಿದ್ದೇನೆ. ಅದೇನೆಂದರೆ 2025ರ ಬೇಸಿಗೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಇದರಿಂದ ಮುಂದೆ ಆಗೋ ಅನಾನುಕೂಲಗಳ ಬಗ್ಗೆ ನಿಮಗೆ ಗೊತ್ತಾ? ಹಾಗಿದ್ದರೆ ತಿಳಿಯೋಣ ಬನ್ನಿ. ಮಾರ್ಚ್ 14, 2025ರಲ್ಲಿ ಈ ವರ್ಷದ ಮೊದಲನೇ ಚಂದ್ರಗ್ರಹಣವು ಹುಣ್ಣಿಮೆಯ ದಿನದಂದು ಸಂಭವಿಸಲಿದೆ. ಮಾರ್ಚ್ 14ರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸುವುದು. ಇದನ್ನು ಬ್ಲಡ್ ಮೂನ್ ಎನ್ನಲಾಗಿದೆ. ಈ ಗ್ರಹಣವು ಸರಿಸುಮಾರು 3 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು, ಈ ಮೊದಲು ಇದು 2022ರಲ್ಲಿ ಕೆಂಪು ಬಣ್ಣದಲ್ಲಿ ಚಂದ್ರಗ್ರಹಣ ಕಾಣಿಸಿಕೊಂಡಾಗ ಈ ಗ್ರಹಣವು ಸಂಭವಿಸಿತ್ತು. ಇದು ಹುಣ್ಣಿಮೆಯ ಚಂದ್ರ ಮತ್ತು ಭೂಮಿ ಮತ್ತು ಸೂರ್ಯ ಸರಿಹೊಂದಿದಾಗ ಖಗೋಳ ವಿದ್ಯಮಾನದಿಂದ ಸಂಭವಿಸುವುದು. ಈ ಸಮಯದಲ್ಲಿ ಚಂದ್ರನು ಭೂಮಿಯ ನೇರದಲ್ಲಿ ಚಲಿಸುವುದು. 2025ನೇ ಮೊದಲ ಚಂದ್ರಗ್ರಹಣವು ಇದಾಗಿದೆ. ಈ ಗ್ರಹಣದ ಬಗ್ಗೆ ತಿಳಿಯೋಣ ಬನ್ನಿ. ನಂತರ ಈ ಗ್ರಹಣದಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ತಿಳಿಸಿಕೊಡ್ತೇನೆ. ಈ ಗ್ರಹಣವು ಭಾರತದ ಮೇಲೆ ಪರಿಣಾಮ ಬೀರುವುದು ಮಾರ್ಚ್ 14, 2025 ಬೆಳಗ್ಗೆ 9:25ರಿಂದ ಮಧ್ಯಾಹ್ನ 3:25ರವರೆಗೆ ಈ ಗ್ರಹಣವು ನಡೆಯುವುದು. ಈ ವರ್ಷದ ಈ ಚಂದ್ರಗ್ರಹಣವು ಭಾರತದಲ್ಲಿ ಬೆಳಗ್ಗೆ ಸಂಭವಿಸುವುದರಿಂದ ಇದು ನಮಗೆ ಗೋಚರಿಸುವುದಿಲ್ಲ. ಆದರೆ ಇದು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಮತ್ತು ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ ಇನ್ನೂ ಅನೇಕ ಕಡೆ ಸ್ಪಷ್ಟವಾಗಿ ಗೋಚರಿಸಲ್ಪಡುತ್ತದೆ. ಆದರೆ ಈಗ ಈ ಗ್ರಹಣಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ನಾನು ನಿಮಗೆ ಸುಲಭ ರೀತಿಯಲ್ಲಿ ತಿಳಿಸಿಕೊಡಲು ಹೊರಟಿದ್ದೇನೆ. ಅದೇನೆಂದರೆ, ಮೊದಲನೆಯದು, ಈ ಗ್ರಹಣ ಆರಂಭಗೊಂಡ ಸಮಯದಲ್ಲಿ ಯಾವುದೇ ರೀತಿಯ ಅಡುಗೆ ಕೆಲಸಗಳನ್ನು ಮಾಡಬಾರದು. ಹಾಗೂ ಎರಡನೆಯದು, ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗಡೆ ಹೋಗಬಾರದು. ನಂತರ ಮೂರನೆಯದು, ಗರ್ಭಿಣಿಯರಂತೂ ಹೊರಗಡೆ ಹೋಗಲೇಬಾರದು. ಮತ್ತು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ನಾಲ್ಕನೆಯದ್ದು, ದೇವರ ಮೂರ್ತಿಯನ್ನು ಸಹ ಮುಟ್ಟಬಾರದು. ಐದನೆಯದ್ದು, ಗ್ರಹಣದ ನಂತರ ಗಂಗಾಜಲವನ್ನು ಮನೆ ತುಂಬ ಚಿಮುಕಿಸಬೇಕು. ನಂತರ ಆರನೆಯದ್ದು, ಈ ಗ್ರಹಣದ ಹಿಡಿದಿರುವ ವೇಳೆಯಲ್ಲಿ ಸೂರ್ಯ ಮಂತ್ರವನ್ನು ಸ್ಫಟಿಸುವುದು ನಮಗೆ ವರ್ಷವಿಡೀ ಲಾಭದ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಡಲಾಗಿದೆ. ಈ ಮೇಲಿನ ಎಲ್ಲವನ್ನು ಚಾಚು ತಪ್ಪದೆ ನೀವು ಪಾಲಿಸಿದಲ್ಲಿ ಈ ಗ್ರಹಣದಿಂದ ಮುಕ್ತಿಗೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕನ್ನಡಿಗರೇ. ಬಾಯ್.